ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕೇವಲ 5 ನಿಮಿಷದಿಂದ ಹೆಲ್ದಿ ಡ್ರಿಂಕನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿದುಕೊಡ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ 1 ಸ್ಪೂನಿನಷ್ಟು ಕಸ್ತೂರಿ ಬೀಜವನ್ನು ನೆನೆಸಲು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಒಬ್ಬರಿಗೆ ಮಾಡ್ತಾ ಇರೋದ್ರಿಂದ 1 ಸ್ಪೂನಷ್ಟು ಸಾಕಾಗುತ್ತೆ. ಅದಕ್ಕೆ ನೀರನ್ನು ಹಾಕ್ಕೊಂಡು ಒಂದು 15 ನಿಮಿಷಗಳವರೆಗೆ ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ಇದು ನೆನೆಯುವಷ್ಟರಲ್ಲೇ ನಾನು ಆಳ್ವಿನ ಮೊದಲಿಗೆ ನೆನೆಸಲು ಇಟ್ಟಿದ್ದೆ, ಅಂದರೆ ರಾತ್ರಿ ಪೂರ ನೆನಿಬೇಕು. ಆ ನಂತರ ಈ ಕಡೆ ಬೆಲ್ಲವನ್ನು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಅಥವಾ ಏನಾದರೂ ಹೊಲಸಂತಿದ್ದರೆ ಅದನ್ನು ನಾವು ಜರಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಮೊದಲಿಗೆ ನೆನೆಸಿ ಇಟ್ಕೊಂಡಿರುವಂಥ ಆಳ್ವಿಗೆ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲದ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಕುದಿಯಲು ಇಟ್ಕೊಳ್ಬೇಕಾಗುತ್ತೆ. ನಾನು 2 ಸ್ಪೂನಿನಷ್ಟು ಆಳ್ವಿನ ನೆನೆಯಲು ಇಟ್ಟಿದ್ದೆ. ನೀವು ಬೆಳಿಗ್ಗೆ ಮಾಡ್ತೀರಾ ಅಂತಂದರೆ ರಾತ್ರಿಯೇ ನೆನೆಸಿಟ್ಕೊಳ್ಬೇಕು. ಒಬ್ಬರಿಗಾದರೆ 2 ಸ್ಪೂನಷ್ಟು ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಆಳ್ವಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಎಲುಬುಗಳು ಗಟ್ಟಿಯಾಗುತ್ತೆ ಮತ್ತು ದೇಹಕ್ಕೆ ಉಷ್ಣಾಂಶನೂ ಕೂಡ ಹೆಚ್ಚಾಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ಆಳ್ವಿ ಕುದ ನಂತರ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ನೀವು ಹಾಲು ಮತ್ತು ತುಪ್ಪವನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ನೋಡಿದ್ರಲ್ವಾ ಆಳ್ವಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ಇದನ್ನು ಬೆಳಿಗ್ಗೆ ಹೊತ್ತಿನಲ್ಲಿ ಕುಡಿಯೋದ್ರಿಂದ ನಿಮ್ಮ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಳ್ವಿ ರೆಡಿ ಆಯಿತು. ಆನಂತರ ಈ ಕಡೆ ನಾನು ಮೊದಲಿಗೆ ನೆನೆಸಿಟ್ಕೊಂಡಿರುವಂತಹ ಸಬ್ಜಾ ಬೀಜ ಅದನ್ನು ಕೂಡ ರೆಡಿಯಾಗಿದೆ. ಸಬ್ಜಾ ಬೀಜಕ್ಕೆ ನೀವು 1 ಸ್ಪೂನಿನಷ್ಟು ಜೇನುತುಪ್ಪ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಕುಡಿಬಹುದು. ನೀವು ಒಂದಿನ ಸಬ್ಜಾ ಬೀಜ, ಇನ್ನೊಂದು ದಿನ ಆಳ್ವಿಯನ್ನು ಕುಡಿಬಹುದು. ಎರಡೂ ಕೂಡ ಒಂದೇ ದಿನ ಕುಡಿಯೋದ್ರೂ ನಡೆಯುತ್ತೆ. ಸಬ್ಜಾ ಬೀಜ ನಿಮ್ಮ ದೇಹಕ್ಕೆ ತಂಪು ಮತ್ತು ಕ್ಯಾಲ್ಸಿಯಂ ಕೂಡ ಜಾಸ್ತಿ ಆಗುತ್ತೆ. ನೋಡಿದ್ರಲ್ವಾ ಹೆಲ್ದಿ ಡ್ರಿಂಕನ್ನು ಯಾವ ರೀತಿಯಾಗಿ ನೀವು ಬೆಳಗ್ಗೆ ಸೇವಿಸ್ಕೊಳ್ಬಹುದು ಅನ್ನೋದನ್ನು. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡ್ಬೋದು.